ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ನೋಡಿ, ಈ ತರ ಸಮೋಸ ಮಾಡೋಣ. ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು, ಈ ತರ ಚಿಕ್ಕ ಚಿಕ್ಕ ಸಮೋಸನ ಶಾರ್ಟ್ ವಿಡಿಯೋಗೆ ಹಾಕಿದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಮೈದಾ ಹಿಟ್ಟು 1 ಕಪ್ಪು, 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇದು ಅಜ್ವೈನ್ ಹಾಕ್ತಾ ಇದ್ದೀನಿ. ಅಜ್ವೈನ್ನ ಕೈಯಿಂದ ಚೆನ್ನಾಗಿ ಉಜ್ಜಿ ಹಾಕ್ತಾ ಇದ್ದೀನಿ. ಇದು ಉಜ್ಜಿ ಹಾಕೋದ್ರಿಂದ ಫ್ಲೇವರ್ ಎಲ್ಲ ಬಿಟ್ಕೊಳುತ್ತೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ. ಇದು ಚಕ್ಲಿ ಪಟ್ಟುಗೆ ಕಲ್ಸ್ಕೊತೀವಲ್ಲ, ಬಿಸಿ ಎಣ್ಣೆ ಹಾಕೊಂಡು ಆ ಥರ ಕಲ್ಸ್ಕೊತಾ ಇದ್ದೀನಿ. ಬಿಸಿ ಹಾಕ್ಬಾರ್ದು, ಇದಕ್ಕೆ ಗುಳ್ಳೆ ಬಂದ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸರಿಯಾದ ನೀರು ಹಾಕ್ಕೊಂಡು ಅಳತೆಗೆ ಚಪಾತಿ ಹಿಟ್ಟನ್ನ ಗಟ್ಟಿಯಾಗಿ ಕಲ್ಸ್ಕೋಬೇಕು. ಇದನ್ನ ತೆಳು ಕಲ್ಸ್ಬೇಡಿ, ಎಣ್ಣೆ ಕುಡ್ಬಿಡುತ್ತೆ. ಈ ಆಲೂಗಡ್ಡೆ ಸುಮಾರು ಅರ್ಧ ಕೆಜಿ ಅಷ್ಟು ಕಟ್ ಮಾಡಿ ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೀನಿ. ಇದು ಹಸಿ ಬಟಾಣಿ ಇಲ್ಲದೆ ಇರೋ ಕಾರಣ ಇದು ಒಣ ಬಟಾಣಿನ ನೆನೆಸಿ ಹಾಕ್ತಾ ಇದ್ದೀನಿ. ಇದೇ ಆಲೂಗಡ್ಡೆ ಜೊತೆ ಬೇಯಿಸ್ಕೊಂಡೆ ಅದು 1 ವಿಸಲ್ಗೆ ಆಗುತ್ತೆ. ಆಲೂಗಡ್ಡೆ ತುಂಬಾ ನೈಸಾಗಿ ಬೇಯಿಸಬಾರ್ದು. ನೋಡಿ, ಆಯಿಲ್ ಇಟ್ಕೊಂಡು ಆಯಿಲ್ಗೆ ಕಾಯೋಕ್ ಮುಂಚೆನೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ತಾ ಇದೀನಿ. ಚಾಟ್ ಮಸಾಲ ಹಾಕೋದ್ರಿಂದ ಹೊರಗಡೆ ಮಾಡೋ ತರನೇ ನಮ್ಮ ಮನೇಲಿ ಮಾಡ್ಕೋಬಹುದು. ಚಾಟ್ ಮಸಾಲ ಟೇಸ್ಟ್ ಬರುತ್ತೆ. ಕಾದಾದ್ಮೇಲೆ ಈ ಬಟಾಣಿ ಬೇಯಿಸ್ಕೊಂಡಿದ್ದು ಹಾಕಿ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ. ಫ್ರೈ ಮಾಡಿ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಇದನ್ನ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡ್ರೆ ಸ್ಟಫಿಂಗ್ ಮಾಡೋಕೆ ಚೆನ್ನಾಗಿ ಬರುತ್ತೆ. ಮ್ಯಾಶ್ ಮಾಡ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊತಾನೆ ಮ್ಯಾಶ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ರೆಡಿ ಆಯ್ತು ಪಲ್ಯ. ಈಗ ಹಿಟ್ಟು ನೆನೆಸಿಟ್ಟಿದ್ದಲ್ಲ, ಸುಮಾರು 2 ಗಂಟೆ ಅಷ್ಟು ಹೊತ್ತು ನೆನಿಬೇಕದು. 2 ಗಂಟೆ ನೆನೆದ್ರೆ ಚೆನ್ನಾಗಿ ಬರುತ್ತೆ. ನೆಂದಿರೋ ಹಿಟ್ಟನ್ನ ತೆಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒತ್ತಕ್ಕೆ ಕರಿಯಕ್ಕೆ. ಇದು ನಾದ್ಕೊಂಡ್ಬಿಟ್ಟು ಚಾಕುವಿಂದ ಕಟ್ ಮಾಡ್ಕೊತಾ ಇದೀನಿ. ಇದನ್ನ ರೌಂಡ್ ಆಗಿ ಓಡಿಸಬಾರ್ದು, ಸ್ವಲ್ಪ ಉದ್ದುದ್ದಾಗಿ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡು ಚಾಕುವಿಂದ ನೋಡಿ ಅದಕ್ಕೆ ಕಟ್ ಮಾಡ್ಕೊತಾ ಇದೀನಿ. ಕಟ್ ಮಾಡ್ಕೊಂಡು ಸ್ಟಫಿಂಗು ಸೆಂಟ್ರಲ್ಲಿ ಇಟ್ಬಿಟ್ಟು ಹರದಲ್ಲಿ ಸ್ವಲ್ಪ ನೀರು ಹಚ್ಕೋಬೇಕು. ಅದು ನೀರು ಹಚ್ಕೊಂಡು ಪ್ರೆಸ್ ಮಾಡಬೇಕು. ಮತ್ತೆ ಫೋಲ್ಡಿಂಗು ಹೊರಗಡೆ ಬರ್ದಾಗೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಆಯಿಲ್ಗೆ ಹಾಕಿದ ತಕ್ಷಣ ಆಯಿಲಿಂದ ಪಲ್ಯ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಈ ತರ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಇನ್ನೇನು ಮಾಡೋದು ತೋರಿಸ್ತೀನಿ. ಅರ್ಧ ಇರೋದಲ್ಲ, ಅದಕ್ಕೆ ಸುತ್ತ ಈ ತರ ಬೆರಳಿಂದ ನೀರು ಹಚ್ಕೋಬೇಕು. ಹಚ್ಕೊಂಡಾದ್ಮೇಲೆ ಸ್ಟಫಿಂಗ್ ಇಟ್ಟು ಈ ತರ ಪ್ರೆಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಅದನ್ನ ನೀಟಾಗಿ ಕ್ಲೋಸ್ ಮಾಡ್ಕೊಂಡ್ರೆ ಅದು ಹೊರಗಡೆ ಬರಲ್ಲ. ಆಯಿಲ್ ಎಲ್ಲ ಹಾಕ್ದಾಗ ಕೈಯಿಂದ ಎತ್ತಿಟ್ಕೊಂಡು ಈ ತರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಸೈಡ್ಸ್ ಎಲ್ಲ ಮಾಡ್ಕೊಂಡು ಇದನ್ನ ಕಾಯ್ದಿರೋ ಎಣ್ಣೆಗೆ ಹಾಕಿ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು. ಇದನ್ನ ಬೇಯಿಸ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಬೇಕಂದ್ರೆ ಸಮೋಸ ಹೊರಗಡೆ ಮಾಡೋ ಥರನೇ ಮನೇಲೆ ರೆಡಿ ಆಗುತ್ತೆ. ರುಚಿಯಾಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ರೆಡಿ ಆಯ್ತು ಸಮೋಸ. ಇದನ್ನ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಮಕ್ಕಳು ಸ್ಕೂಲಿಂದ ಬಂದಾಗ ಕೊಡ್ಬೋದು ಇದನ್ನ. ಥ್ಯಾಂಕ್ ಯು.